ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದನ್ನು ಹೇಳಿಕೊಡ್ತೀನಿ. ತುತ್ತೆ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಗಸಗಸೆ, ಮಖಾನ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ವಾಲ್ನಟ್ಟು ಮತ್ತು ಶೇಂಗವನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಸಪ್ರೇಟಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಸಪ್ರೇಟ್ ಯಾಕೆ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಒಂದು ಬೆಂದರೆ ಒಂದು ಬೆಂದಿರಲ್ಲ, ಅದಕ್ಕೋಸ್ಕರ ಎಲ್ಲವನ್ನು ಸಪ್ರೇಟಾಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆದಮೇಲೆ ಅದನ್ನು ಎಲ್ಲದನ್ನು ಸೇರಿ ತಣಿಯಲು ಬಿಡಿ. ತಣಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನಿಲ್ಲಿ ಶೇಂಗಾ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಾನಿಲ್ಲಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಏಕೆಂದರೆ ನನ್ನ ಮಗಳು ಸಣ್ಣವಳು, ಗಂಟ್ಲಿಗೆ ಸಿಗುತ್ತೆ ಅಂತ. ನೀವು ಬೇಕಾದರೆ ತರಿಯಾಗಿ ಮಾಡ್ಕೊಳ್ಬೋದು. ಹೀಗೆ ಉಂಡೆ ಕಟ್ಲಿಕ್ಕೆ ಬರುತ್ತೆ ನೋಡಿ. ತಿನ್ನಲಿಕ್ಕೂ ಭಾಳ ರುಚಿಯಾಗುತ್ತೆ, ತಿಂತಾರೆ ಅವರು ಇಷ್ಟಪಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.